ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪವಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಅಂದರೆ ನಾನು ಅಳತೆ ಬಗ್ಗೆ ಹೇಳ್ತೀನಿ. ನಾವು ಅಳತೆ ಇಲ್ಲ ನಾವು ಬಟ್ಟೆ ಹೊಲಿಯೋಕ್ಕಾಗೋದಿಲ್ಲ. ಹಾಗಾಗಿ ಯಾವ್ಯಾವ ಥರ ನಾವು ಮೆಸರ್ಮೆಂಟ್ ಐತಿ ಅನ್ನೋದ್ರ ಬಗ್ಗೆ ಫಸ್ಟ್ ಒನ್ ಹೇಳ್ತೀನಿ. ಆಮೇಲೆ ಯಾವ್ಯಾವುದನ್ನೇ ಹೆಂಗೆ ಭಾಗಿಸ್ಬೇಕು, ಹೆಂಗೆ ಪ್ಲಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಿಮ್ಗೆ ಹೇಳ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ಏನಿದೆಯಲ್ಲ, ಟೈಪ್ಸ್ ಆಫ್ ಮೆಸರ್ಮೆಂಟ್ ಅಂತಂದಿದೆ. ಹೌದಾ? ಟೈಪ್ಸ್ ಆಫ್ ಮೆಸರ್ಮೆಂಟ್ ಅಂದ್ರೆ ಎಷ್ಟು 3 ಥರದ್ದಿದೆ. 3 ಥರದ್ದಂದರೆ ಏನಿದೆ ಅಂದ್ರೆ, ಒಂದು ಲೆಂತ್ ವೈಸ್ ಮೆಸರ್ಮೆಂಟ್ ಏನಿದೆ. ಫಸ್ಟ್ ಒನ್ ಏನಿದೆ, ಲೆಂತ್ ವೈಸ್ ಮೆಸರ್ಮೆಂಟ್. ಲೆಂತ್ ವೈಸ್ ಮೆಸರ್ಮೆಂಟ್ ಅಂದ್ರೇನು, ಉದ್ದಳತೆ ಪ್ರಕಾರ ತಗೋದು. ಆಮೇಲೆ ಸೆಕೆಂಡ್ ಒನ್ ಏನಿದೆ ರೀ, ವಿಡ್ತ್ ವೈಸ್ ಮೆಸರ್ಮೆಂಟ್. ಸೆಕೆಂಡ್ ಒನ್ನು ವಿಡ್ತ್ ವೈಸ್ ಮೆಸರ್ಮೆಂಟು. ವಿಡ್ತ್ ವೈಸ್ ಮೆಸರ್ಮೆಂಟ್ ಅಂದ್ರೆ ಅಗಲ ಅಂದರೆ ಗೊತ್ತಾಗ್ತೈತೆ ಅಂತ ತಿಳ್ಕೊಂಡೆ ನಿಮಗೆ. ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ, ಥರ್ಡ್ ಒನ್ ಏನಿದೆ ಅಂದ್ರೆ, ರಾಂಗ್ ಆಗಿತ್ತು ರೀ ಅದು. ಥರ್ಡ್ ಒನ್ ಏನಿದೆ ಅಂದರೆ ರೌಂಡ್ ಸರ್ಕಲ್ ಮೆಸರ್ಮೆಂಟ್. ಇಲ್ಲಿ ಸರ್ಕಲ್ ಅಂತಂದು ಹಾಕಬೇಕು. ರೌಂಡ್ ಸರ್ಕಲ್ ಮೆಸರ್ಮೆಂಟ್ ಅಂದರೆ ಸುತ್ತಳತೆ. ಸುತ್ತಳತೆ ಒಳಗೆ ಯಾವ್ಯಾವ ಮೆಸರ್ಮೆಂಟ್ ಬರ್ತಾವೆ ಅನ್ನೋದು ಹೇಳ್ತೀನಿ. ಆಮೇಲೆ ವಿಡ್ತ್ ವೈಸ್ ಒಳಗೆ ಯಾವ್ಯಾವ ಮೆಸರ್ಮೆಂಟ್ ಅದಾವನ್ನು ಕೂಡ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಲೆಂತ್ ವೈಸ್ ಕೂಡ ಯಾವ ಮೆಸರ್ಮೆಂಟ್ ಅದಾವ ಅನ್ನೋದು ಕೂಡ ಹೇಳ್ತೀನಿ. ಹೌದಾ? ಈಗ ಫಸ್ಟ್ ಒನ್ ಬಂದುಬಿಟ್ಟು ಏನಿದೆ ಅಂದರೆ, ಲೆಂತ್ ವೈಸ್ ಮೆಸರ್ಮೆಂಟು. ನೋಡ್ತಿರ್ಬೋದು ನೀವು. ಫಸ್ಟ್ ಒನ್ ತೊಗೊಂಡೆ ಲೆಂತ್ ವೈಸ್ ಮೆಸರ್ಮೆಂಟ್ ಒಳಗೆ ಏನೇನು ಬರ್ತೈತೆ ಅನ್ನೋದ್ರ ಬಗ್ಗೆ ಅಷ್ಟೇ ಹೇಳ್ತೀನಿ. ಲೆಂತ್ ಅಂದರೆ ಗೊತ್ತಾಗಿತ್ತದಲ್ಲ, ಉದ್ದ ಅಂತಂದು. ಇವಾಗ ಅದ್ರ ಒಳಗೆ ಏನಿದೆ ಅಂದ್ರೆ, ಶೋಲ್ಡರ್ ಲೆಂತ್ ಗೊತ್ತಾಯ್ತಾ? ಶೋಲ್ಡರ್ ಲೆಂತ್ ಅಂದ್ರೆ ಭುಜದ ಉದ್ದ. ಅಂದರೆ ನಾವು ಭುಜದಿಂದ ಎಲ್ಲಿಗೆ ಅಂದರೆ, ನಾವು ವೆಸ್ಟಿಗೆ ತೊಗೋತೀವಿ, ಬ್ರೆಸ್ಟಿಗೆ ತೊಗೋತೀವಿ, ಆಮೇಲೆ ಪೂರ್ಣ ಉದ್ದ ತೊಗೋತೀವಿ. ಅದನ್ನು ಏನೂ ಮಾಡೋದಿದ್ರೆ ನಾವೇನು ಮಾಡ್ತೇವೆ, ಶೋಲ್ಡರಿಂದ ತೊಗೋತೀವಿ, ಭುಜದ ಉದ್ದ. ಹೌದಾ ರೀ? ಆಮೇಲೆ ಫುಲ್ ಲೆಂತ್. ನೆಕ್ಸ್ಟ್ ಏನಿದೆ ರೀ, ಫುಲ್ ಲೆಂತ್. ಫುಲ್ ಲೆಂತ್ ಅಂದ್ರೇನು, ಪೂರ್ಣ ಉದ್ದ. ಪೂರ್ಣ ಉದ್ದ ಅಂದರೆ ನಾವು ಭುಜದಿಂದ ಪಾದ ತನಕ ಏನು ಅಳತೆ ತೊಗೋತೀವಲ್ಲ, ಅದಕ್ಕೆ ಪೂರ್ಣ ಉದ್ದ ಅಂತ ಕರಿತೇವೆ. ಪೂರ್ಣ ಉದ್ದ ಅಂತಂದು ಕರಿತೇವೆ. ಹೌದಾ ರೀ? ನೆಕ್ಸ್ಟ್ ಬ್ರೆಸ್ಟ್ ಲೆಂತ್. ಬ್ರೆಸ್ಟ್ ಲೆಂತ್ ಅಂದರೆ ಎದೆಯ ಉದ್ದ. ಅಂದ್ರೆ ನಾವು ಇವನ್ನೆಲ್ಲ ಬ್ಲೌಸ್ ಒಳಗೆ ಹೇಳ್ತೀವಿ. ಇನ್ನೊಂದು ಸ್ವಲ್ಪ ಮೆಸರ್ಮೆಂಟ್ ಭಾಳ ಇದೆ. ಈಗ ಮೇನ್ ಏನೇನು ಬೇಕಲ್ಲ ಅದನ್ನಷ್ಟೇ ಹೇಳೀನಿ ನಿಮಗೆ. ನೆಕ್ಸ್ಟ್ ಏನಿದೆ ರೀ, ವೆಸ್ಟ್ ಅಂದರೆ ನಡುದ ಉದ್ದ. ಆಮೇಲೆ ಸೈಡ್ ಕಟ್ ಟಾಪ್ ಲೆಂತ್ ಅಂದರೆ, ಇವಾಗ ಟಾಪ್ ಇದೆ ಅಲ್ರಿ, ಸೈಡ್ ಕಟ್ ಸ್ಲೈಟ್ ಅಂತಂದು ಬರ್ತೈತಿ. ಅದನ್ನು ಕೂಡ ನಾವೇನು ಮಾಡ್ತೀವಿ, ಉದ್ದ ಅಳತೆಯಿಂದ ಲೆಕ್ಕ ಮಾಡ್ತೀವಿ. ಆಮೇಲೆ ಫ್ರಂಟ್ ನೆಕ್ ಅಂದರೆ ಕೊರಳಿನ ಉದ್ದನೂ ತೊಗೋತೀವಿ. ಆಮೇಲೆ ಬ್ಯಾಕ್ ಸೈಡ್ ಎಷ್ಟು ಬೇಕು ಅನ್ನೋದನ್ನು ಮೆಸರ್ಮೆಂಟ್ ತೊಗೋತೀವಿ ನಾವು, ಬ್ಯಾಕ್ ನೆಕ್. ಆಮೇಲೆ ಹಿಪ್ ಲೆಂತ್ ಅಂದ್ರೆ ಸೀಟಿನ ಉದ್ದ. ಹಿಪ್ ಲೆಂತ್ ಅಂದ್ರೆ ಸೀಟಿನ ಉದ್ದ. ಇದನ್ನು ನಾವು ಪ್ಯಾಂಟಿಗದು ಇಟ್ಟಿರ್ತೇವೆ, ಕುರ್ತಾ ಪ್ಯಾಂಟಿಗದು. ನೆಕ್ಸ್ಟ್ ನಾನು ಮೆಸರ್ಮೆಂಟ್ ನಿಮಗೆ ಕ್ಲಿಯರಾಗಿ ತೋರಿಸ್ತೇನೆ, ಪ್ರಾಕ್ಟಿಕಲಾಗಿ ತೋರಿಸ್ತೇನೆ ಯಾವ್ಯಾವ್ದು ಹೆಂಗೆ ತೊಗೋಬೇಕು ಅನ್ನೋದು. ಬಟ್ ಈಗ ಯಾವ ಟೈಪ್ಸ್ ಅದಾವೆ ಮೆಸರ್ಮೆಂಟ್, ಲೆಂತ್ ವೈಸ್ ಯಾವ್ದು ಅದಾವೆ, ವಿಡ್ತ್ ವೈಸ್ ಯಾವ್ದು ಅದಾವೆ, ಆಮೇಲೆ ರೌಂಡ್ ಸರ್ಕಲ್ ಯಾವ್ದು ಅದಾವೆ ಅನ್ನೋದ್ರ ಬಗ್ಗೆ ಅಷ್ಟೇ ನಿಮಗೆ ಮಾಹಿತಿ ಕೊಟ್ಟೇನಿ. ಅರ್ಥ ಆಕೈತಿ ಅಂತ ತಿಳ್ಕೊಂಡೇನಿ ರೀ ನಾನು ನಿಮಗೆ. ನಿಮಗೇನಾರ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ಬೋದು. ನಾವು ಫಸ್ಟ್ ಇವನ್ನ ಟೈಪ್ಸ್ ಆಫ್ ಮೆಸರ್ಮೆಂಟ್ ನೀಟಾಗಿ ಫಸ್ಟ್ ಒನ್ ಲೆಂತ್ ವೈಸ್ ಒಳಗೆ ಏನು ಬರ್ತೈತಿ, ವಿಡ್ತ್ ವೈಸ್ ಒಳಗೆ ಏನು ಬರ್ತೈತಿ, ರೌಂಡ್ ಸರ್ಕಲ್ ಒಳಗೆ ಏನು ಬರ್ತೈತಿ ಅನ್ನೋದು ತಿಳ್ಕೊಂಬಿಟ್ರೆ ಕರೆಕ್ಟ್ ಟೈಮ್ಗೆ ಗೊತ್ತಾಗ್ತೈತಿ ರೀ. ಹೌದ್ರಿ? ಇಲ್ಲಿ ಸೆಕೆಂಡ್ ಒನ್ ಏನಿದೆ, ವಿಡ್ತ್ ವೈಸ್ ಮೆಸರ್ಮೆಂಟ್. ವಿಡ್ತ್ ವೈಸ್ ಅಂದ್ರೇನು, ಅಗಲಕ್ಕೆ ಯಾವ ಮೆಸರ್ಮೆಂಟ್ ಬರ್ತಾವೆ ಅನ್ನೋದ್ರ ಬಗ್ಗೆ. ಹೌದ್ರೆ? ಶೋಲ್ಡರ್ ವಿಡ್ತ್ ಅಂದರೆ ನಾವು ಇವಾಗ ಬೋಟ್ ನೆಕ್ಕಿಗಾಗಲಿ, ಆಮೇಲೆ ಕಾಲರಿಗಾಗಲಿ, ಆಮೇಲೆ ಏನೋ ಒಂದು ಅಳತೆ ಮಾಡ್ಬೇಕಂದ್ರೆ ನಾವು ಭುಜದ ಅಗಲ ತೊಗೋತೀವಿ.
ಅದಕ್ಕೆ ಶೋಲ್ಡ್ರ್ ವಿಡ್ತ್. ಆಮೇಲೆ ನೆಕ್ ವಿಡ್ತ್ ಅಂದರೆ ನೆಕ್ಕಿನ ಅಗಲ ಅಂತಂದು ಅಗ್ಲಕ್ಕಂದ್ರೆ ಇಟ್ಟಿರ್ತೀವಲ್ಲ ನಾವು ಕೊಳ್ಳೆ ಎಷ್ಟು ಅಗಲ ಬೇಕಂತಂದು ಅದನ್ನು ಇದ್ರೊಳಗೆ ಕೌಂಟ್ ಆಕೈತಿ. ಆಮೇಲೆ ಟಾಪ್ ಆಫ್ ಬಾಟಮ್ ಅಂದ್ರೆ ನಾವು ಟಾಪಿಂದ್ರಿ ಕೆಳಗಡೆ ಫುಲ್ಲ ಫೋಲ್ಡ್ ಮಾಡಿರ್ತೀವಲ್ಲ ಅದನ್ನು ಕೂಡ ಲೆಕ್ಕ ಹಾಕಿರ್ತೀವಿ ನಾವು ಅಗಲ ಅಂತಂದು. ನೆಕ್ಸ್ಟ್ ರೌಂಡ್ ಸರ್ಕಲ್ ಮೆಸರ್ಮೆಂಟ್. ರೌಂಡ್ ಸರ್ಕಲ್ ಮೆಸರ್ಮೆಂಟ್ ಅಂದ್ರೆ ಸುತ್ತಳತೆ. ನಾವು ಯಾವ್ಯಾವ್ದನ್ನ ಸುತ್ತಳತೆ ಮಾಡ್ತೇವೆ ರೀ ಬಾಡಿ ಒಳಗೆ ಅಂದ್ರೆ ಬ್ರೆಸ್ಟ್ ರೌಂಡ್ ಅಂದರೆ ಎದೆಯ ಸುತ್ತಳತೆ ಭಾಗ ನಾವು ರೌಂಡ್ ಅಳತೆ ಮಾಡ್ತೀವಿ. ಎದೆಯ ಸುತ್ತಳತೆ ಬ್ರೆಸ್ಟ್ ರೌಂಡ್ ಅಂದರೆ ಎದೆಯ ಸುತ್ತಳತೆ. ವೆಸ್ಟ್ ರೌಂಡ್ ಅಂದರೆ ನಡದ ಸುತ್ತಳತೆ. ವೆಸ್ಟ್ ಅಂದ್ರೆ ನಡದ ಸುತ್ತಳತೆ. ಹಿಪ್ ರೌಂಡ್ ಅಂದರೆ ಸೀಟಿನ ಸುತ್ತಳತೆ. ಹೌದಾ ರೀ, ಸೀಟಿನ ಸುತ್ತಳತೆ. ಸ್ಲೀವ್ಸ್ ಅಂದ್ರೆ ತೋಳಿನ ಸುತ್ತಳತೆ. ಏನಾಗ್ತೈತಿ ಸ್ಲೀವ್ಸ್ ಅಂದ್ರೆ ತೋಳಿನ ಸುತ್ತಳತೆ. ಆರ್ಮ್ ಹೋಲ್ ಅಂದ್ರೆ ಬಗಲಿನ ಸುತ್ತಳತೆ. ನೆಕ್ ಅಂದ್ರೆ ಕೊರಳಿನ ಸುತ್ತಳತೆ. ನೆಕ್ ನಾವು ಕಾಲರಿಗೆ ದುಡ್ಬೇಕಂದ್ರೆ ಅವಾಗ ಸುತ್ತಳತೆ ತೊಗೊಳಬೇಕು, ಅವಾಗ ಕಂಪಲ್ಸರಿ ಬೇಕಾಕೈತ್ರಿ. ಇವಿಷ್ಟು ಏನಿದಾವಲ್ರಿ ಇವು ಮೇನ್ ಅಂತಂದು ಒಂದು ಸ್ವಲ್ಪ ಇದು ಮಾಡಿ ನಾನು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಲೆಂತ್ ಅಂದ್ರೆ ಉದ್ದ. ಇದ್ರೊಳಗೆ ಲೆಂತ್ರೊಳಗೆ ನಾವು ಪ್ಲಸ್ ಅಷ್ಟೇ ಆ್ಯಡ್ ಆಕೈತ್ರಿ. ಆ್ಯಡ್ ಆಕೈತೆ ಅಂದ್ರೆ 1 ಇಂಚು ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊತ ಹೋಗೋದು. ಇವಾಗ ಸಪೋಸ್ 36 ಇದ್ರೆ ಉದ್ದಳತಿ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಆದರೆ ಎಷ್ಟು ಆಕೈತ್ರಿ 37 ಆಕೈತ್ರಿ. ಹಾಗಾಗಿ ಇದ್ರೊಳಗೆ ಪ್ಲಸ್ ಅಷ್ಟೇ ಆ್ಯಡ್ ಮಾಡ್ಕೋದು. ಹಂಗೆ ಈ ವಿಡ್ತ್ ಒಳಗಂದ್ರೆ ಅಗಲೊಳಗೆ ಏನಾಗ್ತೈತೆ ಅಂದ್ರೆ ನಾವು 2ನೇ ಭಾಗ ತೊಗೋದಕ್ಕೈತ್ರಿ. ಇವಾಗ ಸಪೋಸ್ ಭುಜದ ಅಗಲ 14 ಇದ್ರೆ ಶೋಲ್ಡ್ರ್ ಅಗಲ 14 ಇದ್ರೆ ಅದ್ರ 2ನೇ ಭಾಗ ಮಾಡೋದು. ಅಂದ್ರೆ 14ರ 2ನೇ ಭಾಗ ಎಷ್ಟಾತ್ರಿ 7 ಆಯ್ತು. ಪ್ಲಸ್ ಅದಕ್ಕೆ ಏನು ಮಾಡಬೇಕು ಅರ್ಧ ಇಂಚ್ ಎಕ್ಸ್ಟ್ರಾ. ಅರ್ಧ ಇಂಚ್ ಯಾಕೆ ಎಕ್ಸ್ಟ್ರಾ ಅಂದರೆ ನಾವು ಸ್ಲೀವಿಗೆ ಸ್ಟಿಚಸ್ ಮಾಡೋಕ್ಕೆ ಹೋಗ್ತೈತಿ, ಹಾಗಾಗಿ ಅದನ್ನು ಎಕ್ಸ್ಟ್ರಾ ಮಾಡ್ಕೋತೀವಿ. ಟೋಟಲಾಗಿ ಎಷ್ಟು ಬಂತು 7 ಪ್ಲಸ್ 7 ಪ್ಲಸ್ 5 ಆಯಿತು. ಅಂದ್ರೆ ಇದ್ರೊಳಗೆ ಏನೇನು ಆಕೈತೆ ಅಂದ್ರೆ ನಮಗೆ ಭಾಗ 2ನೇ ಭಾಗ 1ನೇ 2ನೇ ಭಾಗ ಮತ್ತು ಪ್ಲಸ್ 2 ಆಕೈತಿ ಅಗಲದ್ರೊಳಗೆ. ಇದು ನಾವೇನು ಮಾಡ್ತೀವಿ ಅಗಲ ಅಳತೆ ಮಾಡೋ ಮುಂದೆ ಗೊತ್ತಾಗ್ತೈತಿ. ಇದು ನಾವು ವಿಡ್ತ್ ಒಳಗೆ ಏನೇನು ಆತ್ರಿ ಇಲ್ಲೇ 1ನೇ 2ನೇ ಭಾಗ ತೊಗೋದಾತು ಮತ್ತು ಪ್ಲಸ್ 2 ಆಕೈತಿ. ಇದ್ರೊಳಗೆ ಒಂದು ಸ್ಮಾಲ್ ಲೆಕ್ಕಾಚಾರ ಇರ್ತೈತಿ, ಹಿಂಗೆ ಕೌಂಟ್ ಮಾಡ್ಬೇಕ್ರಿ. ಇದನ್ನು ಅರ್ಥ ಆಗೈತೆ ಅಂತಂದು ತಿಳ್ಕೊಂಡಿನಿ ನಾನು ನಿಮಗೆಲ್ಲ. ಈಗ ನೆಕ್ಸ್ಟ್ ಒನ್ ಬಂದು ಏನಿದೆ ಅಂದರೆ ರೌಂಡ್ ಸರ್ಕಲ್ ಇದೆ. ಅದ್ರೊಳಗೆ ಹೆಂಗೆ ನಾವು ಡಿವೈಡ್ ಬೈ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ನಾ ಹೇಳೋದು ನಿಮ್ಗೆ ಅರ್ಥ ಆಕೈತಿ ಅಂತ ನಾನು ಭಾವಿಸೀನಿ, ಯೂಸ್ಫುಲ್ ಆಕೈತಿ. ಆಮೇಲೆ ಬೇಸಿಕ್ಕಿಂತ ಕಲಿತೀರಲ್ಲ ಅವರಿಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗ್ತೈತಿ ಅಂತ ತಿಳ್ಕೊಂಡು ನೀವು ಬೇಸಿಕ್ಕಿಂತ ಕಲಿಯೋದು ಬೆಟರ್. ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಅರ್ಥ ಆಗ್ತೈತಿ ನಿಮಗೆ. ಇವಾಗ ನೋಡಿರಿ ರೌಂಡ್ ಸರ್ಕಲ್ ಒಳಗೆ ನಾವೇನು ಮಾಡ್ತೇವೆ 1ನೇ 4ನೇ ಭಾಗ ಮಾಡ್ಕೋಬೇಕು. ಇದ್ರೊಳಗೆ ಮತ್ತೇನಾಗ್ತೈತಿ ಪ್ಲಸ್ ಆ್ಯಡ್ ಆಕೈತಿ. ಉದಾಹರಣೆಗೆ ಎದೆಯ ಸುತ್ತಳತೆ 36 ಇದ್ರೆ 36 4ನೇ ಭಾಗ ಮಾಡಬೇಕು. ಅಂದ್ರೆ 36 4ನೇ ಭಾಗ ಎಷ್ಟಾಯ್ತು ರೀ 9 ಆಯ್ತು. 9 ಪ್ಲಸ್ 2 ಅಂದರೆ ಅದಕ್ಕೆ ಪ್ಲಸ್ 2 ಎಕ್ಸ್ಟ್ರಾ ಮಾಡಿದ್ದೀವಿ, ಎಷ್ಟಾಯಿತು 11. ಇದೇ ಥರ ಕೌಂಟ್ ಮಾಡ್ಕೋಬೇಕು. ಇದು ನಮಗೆ ಬ್ರೆಸ್ಟ್ ಒಳಗೆ ವೆಸ್ಟ್ ಒಳಗೆ ಹಿಪ್ ಅಂದ್ರೆ ಸೀಟಿನ ರೌಂಡ್ ಒಳಗೆ ಗೊತ್ತಾಗ್ತೈತಿ. ಅರ್ಥ ಆಗೈತೆ ಅಂತಂದು ತಿಳ್ಕೊಂಡ್ರಿ. ನಿಮ್ಗೆ ಅಳತೆ ತೊಗೋದು ಭಾಳ ಇಂಪಾರ್ಟೆಂಟ್. ನಮಗೆ ಅಳತೆ ಗೊತ್ತಿದ್ರೆ ನಾವು ಹೊಲಿಬೋದು. ಏನಾದರೂ ಅಳತೆ ಗೊತ್ತಿಲ್ಲ ಅಂದ್ರೆ ಅಜ್ಮಾಸ್ ಹೊಲಿದ್ರು ಕರೆಕ್ಟ್ ನಮಗೆ ಫಿಟ್ಟಿಂಗ್ ಬರೋಂಗಿಲ್ಲ ರೀ. ಇನ್ನೂ ಮೆಸರ್ಮೆಂಟ್ ಸಾಕಷ್ಟಿದೆ. ನಾನು ಮುಂದೆ ಯಾವ ಥರ ಹೇಳ್ತೇನಲ್ಲ, ಇವಾಗ ಡ್ರೆಸ್ ಆಗಲಿ ಡ್ರೆಸ್ಸಿಗೆ ಯಾವ ಥರ ತೊಗೋಬೇಕು, ಬ್ಲೌಸಿಗೆ ಯಾವ ಥರ ತೊಗೋಬೇಕು, ಪ್ರಿನ್ಸಸ್ ಬೋಟ್ ನೆಕ್ಕಿಗೆ ಯಾವ ಥರ ತೊಗೋಬೇಕು, ಆಮೇಲೆ ನೆಕ್ಸ್ಟ್ ಫ್ರಾಕ್ ಆಗಲಿ, ಆಮೇಲೆ ಸಣ್ಣ ಹುಡುಗರು ಡ್ರೆಸ್ ಆಗಲಿ ಅವ್ರು ಯಾವ್ಯಾವ ಥರ ನಾನು ನಿಮ್ಗೆ ಹೇಳ್ತೀನಲ್ಲ ಅದರೊಳಗೆ ಮೆಸರ್ಮೆಂಟ್ ಹೇಳ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.